ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಅಧಿಕ ಮಾಸ ಬಂದಿದೆ. 3 ವರ್ಷಗಳಿಗೆ ಒಮ್ಮೆ ಅಧಿಕ ಮಾಸ ಬರುತ್ತದೆ. ಈ ಬಾರಿ ಅಧಿಕ ಮಾಸವು ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. ಎಲ್ಲ ಹುಣ್ಣಿಮೆಗೂ ಅದರದ್ದೇ ಆದ ಮಹತ್ವವಿದೆ. ಆದರೆ ಅಧಿಕ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ವಿಶೇಷವಾದ ಮಹತ್ವವಿದೆ. ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ, ಅಧಿಕ ಮಾಸದ ಪೂಜೆಯನ್ನು ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ ಬಾರಿ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಬರುವ ಹುಣ್ಣಿಮೆ ಯಾವ ದಿನ ಬಂದಿದೆ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಹೇಳಲಾಗುತ್ತದೆ. ಈ ಮಾಸದ ಹುಣ್ಣಿಮೆಯೊಂದು ಶ್ರೀಹರಿಯನ್ನು ಅಥವಾ ವಿಷ್ಣುವನ್ನು ಆರಾಧಿಸುವುದರಿಂದ ಅಥವಾ ಪೂಜೆ ಮಾಡುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ವಿಶೇಷವಾದ ಮಹತ್ವವಿದೆ. ಅದರಲ್ಲೂ ಅಧಿಕ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನದಂದು 33 ಸಂಖ್ಯೆಯಲ್ಲಿ ನೀವು ದಾನವನ್ನು ಮಾಡಿದರೆ, ಅಂದರೆ 33 ವಸ್ತುಗಳನ್ನು ದಾನ ಮಾಡಿದರೆ, ಅವಶ್ಯಕತೆ ಇರುವವರಿಗೆ ದಾನ ಮಾಡಿದರೆ ಅತ್ಯಂತ ಮಂಗಳಕರ ಎಂದು ಹೇಳಲಾಗುತ್ತದೆ. ಹಾಗೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಈ ಬಾರಿ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಬಂದಿರೋದು ಮೇ 31ನೇ ತಾರೀಕು ಭಾನುವಾರ. ಅಂದರೆ ಈ ವಿಶೇಷವಾದ ಹುಣ್ಣಿಮೆ ಮೇ 31ನೇ ತಾರೀಕು ಭಾನುವಾರದೊಂದು ಬರುತ್ತಿದೆ. ಇನ್ನು ಹುಣ್ಣಿಮೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ಮೇ 30ನೇ ತಾರೀಕು ಬೆಳಿಗ್ಗೆ 11:57 ಪ್ರಾರಂಭವಾಗಿ ಮೇ 31ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:14 ಅಂತ್ಯವಾಗುತ್ತದೆ. ಹೆಚ್ಚಿನ ಪ್ರಮಾಣದ ಹುಣ್ಣಿಮೆಯ ತಿಥಿಯು ಮೇ 30ನೇ ತಾರೀಕು ಶನಿವಾರ ಬಂದಿದ್ರೂ ಕೂಡ ಸೂರ್ಯೋದಯದ ಪ್ರಕಾರ ಈ ಹುಣ್ಣಿಮೆಯ ಪೂಜೆಯನ್ನು ಮೇ 31ನೇ ತಾರೀಕು ಭಾನುವಾರದಂದು ಆಚರಿಸಲಾಗುತ್ತದೆ. ಇನ್ನು ಪೂಜೆಗೆ ಶುಭ ಸಮಯವನ್ನು ನೋಡುವುದಾದರೆ, ಈ ದಿನ ಪೂಜೆಗೆ ಶುಭ ಸಮಯ ಮೇ 31ನೇ ತಾರೀಕು ಭಾನುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಅಂಥವರು ಆ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬಹುದು. ಆದರೆ ಮಧ್ಯಾಹ್ನ 2:14 ಒಳಗೆ ಪೂಜೆ ಮಾಡಬೇಕು. ಏಕೆಂದರೆ ಪೂರ್ಣಿಮಾ ತಿಥಿ ಆ ದಿನ ಮಧ್ಯಾಹ್ನ 2:14 ಅಂತ್ಯ ಆಗೋದ್ರಿಂದ ಆ ಸಮಯದ ಒಳಗೆ ನೀವು ಪೂಜೆಯನ್ನು ಮಾಡಬೇಕು. ಹಾಗೆ ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡಲಾಗುತ್ತದೆ. ಈ ದಿನ ಲಕ್ಷ್ಮೀ ಸಮೇತ ವಿಷ್ಣುವಿನ ಪೂಜೆಯನ್ನು ಮಾಡಿ, ಪ್ರತಿ ಹುಣ್ಣಿಮೆಯ ದಿನದಂದು ಯಾವ ರೀತಿ ನೀವು ಮನೆಯಲ್ಲಿ ಪೂಜೆ ಮಾಡುತ್ತೀರೋ ಅದೇ ರೀತಿಯಾಗಿ ಈ ಹುಣ್ಣಿಮೆಯ ದಿನದಂದು ಕೂಡ ಪೂಜೆ ಮಾಡಿ, ಅದರಲ್ಲೂ 13 ಸಂಖ್ಯೆಯ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. 13 ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಿ, ಹಾಗೆ 13 ಬತ್ತಿಯ ದೀಪವನ್ನು ಹಚ್ಚಿ, ಹಾಗೆ ವಿಷ್ಣುವಿಗೆ ಪ್ರಿಯವಾದ ರಂಗೋಲಿಯನ್ನು ಬಿಡಿಸಿ, ಅಂದರೆ 13 ಸಂಖ್ಯೆಯಲ್ಲಿ ರಂಗೋಲಿಯನ್ನು ಬಿಡಿಸಿ ಪೂಜೆ ಮಾಡಿದರೂ ಸಹ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಧಿಕ ಜ್ಯೇಷ್ಠ ಪೂರ್ಣಿಮೆ ಯಾವ ದಿನ ಬಂದಿದೆ, ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.